5 ಫ್ಯಾಷನ್ ಟಿಪ್ಸ್ ಯಾವುದು ನನ್ನ ಲೈಫ್ನ ಚೇಂಜ್ ಮಾಡಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋಲಿ ನಾನು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಲ್ಲ ಅದು ನನಗೆ ತುಂಬ ಹೆಲ್ಪ್ ಮಾಡಿದೆ, ನನ್ನ ಲೈಫನ್ನು ಲೆವೆಲನ್ನು ಮೇಲೆ ತಗೊಂಡು ಹೋಗಿದೆ. ನೀವು ಇದು ನೋಡ್ತಾ ಇದ್ರೆ ನೀವು ಫುಲ್ ವಿಡಿಯೋ ನೋಡಿ ಇದನ್ನು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಮಾಡಲೇಬೇಕು, ಆಗ ನೋಡಿ ಚೇಂಜಸ್. ನಾನು ಟೈಮ್ ವೇಸ್ಟ್ ಎಲ್ಲ ಮಾಡಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಡೈರೆಕ್ಟಾಗಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ಯಾಷನ್ ವಿಡಿಯೋ ಬರ್ತಾನೆ ಇರುತ್ತೆ. ಫಸ್ಟ್ ಪಾಯಿಂಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಫ್ಯಾಷನೇಬಲ್ ಆಗಿ ಕಾಣಬೇಕಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಬರಲ್ಲ. ಎಲ್ಲರೂ ಹೇಳ್ತಾರೆ ಹುಟ್ಟಿದಾಗಲೇ ಫ್ಯಾಷನ್ ಇರುತ್ತೆ, ಹಾಗೆ ಹೀಗೆ, ನಮ್ಮ ನ್ಯಾಚುರಲ್ ಫ್ಯಾಷನ್. ಸ್ನೇಹಿತರೆ ಅದು ಸುಳ್ಳು. ಹಾಗಿರ್ತಿದ್ರೆ ಹುಟ್ಟಿದಾಗಲೇ ಎಲ್ಲ ಇಂಟೆಲಿಜೆಂಟ್ ಇರ್ತಿದ್ರು, ಸ್ಕೂಲ್ ಹೋಗ್ತಾ ಇರಲಿಲ್ಲ. ಹೌದು ತಾನೆ? ಲಾಜಿಕ್. ನಾವು ಇಂಪ್ರೂವ್ ಆಗಬೇಕು. ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಕಲ್ತು ಇಂಪ್ರೂವ್ ಆಗ್ತೀವಿ. ಸೊ ಇಂಪ್ರೂವ್ ಆಗೋಕ್ಕೆ ಏನೇನು ಮಾಡಬೇಕು? ಫಸ್ಟ್ ಥಿಂಗ್ ನಾನು ಏನು ಕಲ್ತದಂದರೆ ಸ್ನೇಹಿತರೆ, ನೀವು ಎಲ್ಲೇ ಹೋಗಿ ಆಯಿತಾ, ಹೋಗಿ ನಿಮ್ಮ ಫಸ್ಟ್ ಥಿಂಗ್ ಏನು ನೋಡ್ತಾರೆ ಗೊತ್ತಾ? ಶೂ ನೋಡ್ತಾರೆ. ನಿಮ್ಮ ಶೂ ನೋಡಿ ಜಡ್ಜ್ ಮಾಡ್ತಾರೆ ಸ್ನೇಹಿತರೆ. ಸೊ ನಿಮ್ಮ ಶೂ ತುಂಬ 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 ಇಂಪಾರ್ಟೆಂಟು. ಈಗ ಶೂ ಯಾವ ಥರ ಸೆಲೆಕ್ಟ್ ಮಾಡೋದು? ಒಕೇಶನ್ ವೈಸ್ ಶೂ ಬೇರೆ ಬೇರೆ ಇರುತ್ತೆ. 3 ಟೈಪ್ ಶೂ ನಿಮ್ಮ ಹತ್ರ ಯಾವ್ದು ಇರಲೇಬೇಕು ನಾನು ಹೇಳ್ತೀನಿ. ಒಂದು ಫಾರ್ಮಲ್ ಶೂ ಅಲ್ಲಿ ಬ್ಲ್ಯಾಕು ಹಾಗೂ ಬ್ರೌನ್, ಟ್ಯಾನ್ ಕಲರ್ ಅಂತ ಹೇಳ್ತಾರೆ, ಇದು ಇರಲೇಬೇಕು ನಿಮ್ಮ ಹತ್ರ. ನಿಮ್ಮ ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲ್ಯಾಕ್ ಶೂ ಯಾವ ಥರ ಡ್ರೆಸ್ಗೆ ಹಾಕೋದು, ಟ್ಯಾನ್ ಶೂ ಯಾವ ಥರ ಡ್ರೆಸ್ಗೆ ಹಾಕೋದು ಅಂತ ಸೆಲೆಕ್ಷನ್ ನೀವು ಮಾಡೋಕ್ಕೆ ಗೊತ್ತಿರಬೇಕು. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೆಕೆಂಡ್, ನಿಮ್ಮ ಹತ್ರ ಸ್ನಿಕ್ಕರ್ ಇರಬೇಕು. ಸ್ನಿಕ್ಕರ್ ಅಂದರೆ ಕ್ಯಾಶುವಲ್ ವೇರಿಗೆ ಹಾಕೋತಾರ ಸಪೂರದ ಸ್ನಿಕ್ಕರ್ ಶೂ ಬರುತ್ತೆ. ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡಿ. ಇದನ್ನ ನೀವು ಬ್ಯಾಗಿ ಪ್ಯಾಂಟ್ಸ್ ಜೊತೆ ಹಾಕ್ಬೋದು, ಅಥವಾ ರೆಗ್ಯುಲರ್ಲಿ ಹೊರಗೆ ಹೋಗ್ತಿದ್ರೆ ಕ್ಯಾಶುವಲ್ ಜೀನ್ಸ್ ಜೊತೆ ಹಾಕ್ಬೋದು ಆಯ್ತಾ. 3ನೇ ಶೂ ಸ್ಪೋರ್ಟ್ಸ್ ಶೂ. ಈ ಸ್ಪೋರ್ಟ್ಸ್ ಶೂ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನೀವು ನೋಡಿ, ಬಟ್ಟೆ ಹಾಕ್ತೀರಾ, ಫ್ಯಾಷನ್ ಫಿಟ್ ಆಗಿರ್ಬೇಕು ತಾನೆ. ಆ ಫಿಟ್ ಆಗಿರೋಕ್ಕೆ ಸ್ಪೋರ್ಟ್ಸ್ ಶೂ ಬೇಕು ತಾನೆ. ನೀವು ಸ್ಪೋರ್ಟ್ಸ್ ಅಪ್ಯಾರಲ್ ಅತ್ಲೀಜರ್ ವೇರ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ಸ್ಪೋರ್ಟ್ಸ್ ಶೂ ಬೇಕೇ ಬೇಕು. ಯಾವ ಬ್ರ್ಯಾಂಡು ಎಷ್ಟರದ್ದು ಮ್ಯಾಟರ್ ಆಗಲ್ಲ, ನೋಡೋಕ್ಕೆ ಚೆನ್ನಾಗಿರ್ಬೇಕು. ಈಗ ನನ್ನ ಬಜೆಟ್ 10,000 ಇರ್ಬೋದು, 10,000 ಶೂ. ನಿಮ್ಮ ಬಜೆಟ್ 2,000 ಶೂ. ಈ 3 ಕ್ಯಾಟಗರಿ ಶೂ ಇರಲೇಬೇಕು. ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ ಆ ಒಕೇಶನ್ಗೆ ಹಾಕಿದಾಗ ನನಗೆ ಅಷ್ಟು ವ್ಯಾಲ್ಯೂ ರೆಸ್ಪೆಕ್ಟ್ ಆ್ಯಡ್ ಆಗಿದೆ. ನೆಕ್ಸ್ಟ್ ಶೂ ಆಯಿತು. ಇನ್ನೊಂದು ವ್ಯಾಲ್ಯೂ ಆ್ಯಡ್ ಮಾಡಿರೋದು ಯಾವ್ದು ಗೊತ್ತಾ ಸ್ನೇಹಿತರೆ? ವಾಚ್. ನೋಡಿ, ಈಗ ನಾನು ಕೈಯಲ್ಲಿ ಹಾಕೊಂಡು ಬರ್ತೀನಿ, ಈಗ ನಡ್ಕೊಂಡು ಬರ್ತಾ ಇದ್ದೀನ, ಒಂದು ಕ್ಲಾಸೇ ಬೇರೆ ಅಲ್ಲ ವಾಚ್. ಈಗ ನಾನು ಹಾಕಿರೋದು ರ್ಯಾಡೋ ವಾಚ್, ಇದಕ್ಕೆ 1.5 ಲಕ್ಷ ಇರ್ಬೋದು. ನೀವು ರ್ಯಾಡೋನೇ ಹಾಕ್ಬೇಕಂತಿಲ್ಲ. 5,000 10,000 ವಾಚ್ ತಗೊಳ್ಳಿ. ಕಸ ತಿನ್ನುವ ಬದಲು ಹೊರಗಡೆ ಹೋಗಿ ಏನೇನೋ ಬೇಡದ್ದು ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ನೀವೊಂದು ವಾಚ್ ತಗೊಳ್ಬೋದಲ್ಲ. ಯಾವ ಥರ ವಾಚು? ಫಾರ್ ಎಕ್ಸಾಂಪಲ್, ನೀವೀಗ ಫಾರ್ಮಲ್ಸ್ ಆಗ್ತಿದೆ ಅಂದರೆ ಫಾರ್ಮಲ್ ಟೈಪ್ ವಾಚ್ ಇರಬೇಕು. ಅದೇ ನೀವು ಈಗ ಪಾರ್ಟಿ ವೇರ್ ಆಗ್ತಿದ್ರೆ ಅಂದರೆ ಪಾರ್ಟಿ ವೇರ್. ಈಗ ನಾನು ನೋಡಿ ಯಾವ ಥರ ಡ್ರೆಸ್ ಹಾಕಿದ್ದೀನಿ, ಇದಕ್ಕೆ ಈ ವಾಚ್ ಸೂಟ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನನ್ನ ಟೇಸ್ಟ್ ಇದು, ನನಗೆ ಗೋಲ್ಡನ್ ಕಲರ್ ಇಷ್ಟ, ಅದಕ್ಕೆ ನಾನು ಹಾಕಿದ್ದು. ಬಟ್ ನಿಮ್ಮ ಟೇಸ್ಟ್ ಬೇರೆ ಇರ್ಬೋದು, ಅದೆಲ್ಲ ನೀವು ಚೇಂಜ್ ಮಾಡ್ಕೊಳ್ಬೋದು. ಬಟ್ ಒಂದು ವಾಚ್ ಹಾಕಿದಾಗ ಕ್ಲಾಸೇ ಬೇರೆ ಇರುತ್ತೆ ಸ್ನೇಹಿತರೆ. ನೀವು ನನ್ನ ಹತ್ರ ಬ್ರ್ಯಾಂಡೆಡ್ ಇದೆ ಅಂತ ತೋರ್ಸೋಕ್ಕೆ ನೀವು ಹಾಕೋದಲ್ಲ. ಇಟ್ ಈಸ್ ಅ ಸೈನ್ ದ್ಯಾಟ್ ಯು ಆರ್ ನೈಸ್. ಆ ಪ್ರೊಫೆಷನಲಿಸಮ್ ಬರುತ್ತೆ. ಸೊ ದಯವಿಟ್ಟು 2ನೇ ಪಾಯಿಂಟು ವಾಚ್ ಆ್ಯಡ್ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ 3ನೇದು, ನೀವೆಷ್ಟೇ ಚೆನ್ನಾಗಿ ಕಾಣಿ, ಇಫ್ ಯು ಡೋಂಟ್ ಸ್ಮೆಲ್ ಗುಡ್, ಪ್ರಾಬ್ಲಮ್ ಸ್ನೇಹಿತರೆ. ಯಾಕಂದರೆ ಫಸ್ಟ್ ನೀವು ಹತ್ರ ಹೋದಾಗ ಸ್ಮೆಲ್ ಬರುತ್ತೆ. ಫುಡ್ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಹೇಳಿದ್ರೆ ಸ್ಮೆಲ್ ಚೆನ್ನಾಗಿರ್ಬೇಕು ತಾನೆ. ಹುಡುಗ ಇರಲಿ ಯಾರೇ ಇರಲಿ. ಸೊ ಯು ನೀಡ್ ಟು ಸ್ಮೆಲ್ ಗುಡ್. ಸೊ ನಿಮ್ಮ ಹತ್ರ ಒಳ್ಳೆ ಪರ್ಫ್ಯೂಮ್ ಇರಬೇಕು. ಈಗ ಪರ್ಫ್ಯೂಮಲ್ಲಿ ಫ್ರೂಟಿ ಫ್ಲೇವರ್ ತುಂಬ ಬರುತ್ತೆ, ಫುಲ್ ಸ್ಟ್ರಾಂಗ್ ಫ್ಲೇವರ್ ಬರುತ್ತೆ, ಬೇರೆಯವ್ರದ್ದು ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಬಟ್ ನೀವು ಮೈಲ್ಡ್ ಆಗಿ ಯಾವಾಗಲೂ ಇಟ್ಕೊಂಡಾಗ, ಅಂದರೆ ಬ್ರಾಡ್ ಸ್ಪೆಕ್ಟ್ರಮ್. ಈಗ ನಿಮ್ಗೆ ಗೊತ್ತಿಲ್ಲ ಯಾರನ್ನು ಮೀಟ್ ಆಗ್ತೀವಿ, ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳಿಗೆ ಈ ಪರ್ಫ್ಯೂಮ್ ಇಷ್ಟ, ಈ ಸ್ಮೆಲ್ ಇಷ್ಟ, ನೀವು ಇಟ್ಕೊಳ್ಬೋದು. ಬಟ್ ಇಫ್ ಯು ಆರ್ ಗೋಯಿಂಗ್ ಟು ಅ ಪಬ್ಲಿಕ್ ಪ್ಲೇಸ್, ನೀವು ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ರಿಸರ್ಚ್ ಮಾಡಬೇಕು ದಟ್ ಯಾವ ಪರ್ಫ್ಯೂಮ್ ಒಳ್ಳೆ ರನ್ ಆಗ್ತಿದೆ, ಮೆಜಾರಿಟಿ ಯಾವ ಜನರಿಗೆ ಇಷ್ಟ. ಫಾರ್ ಎಕ್ಸಾಂಪಲ್, ನಾನು ಡಿಯೋರ್ ಯೂಸ್ ಮಾಡ್ತೀನಿ, ನೀವು ನೋಡಿರ್ಬೋದು ವಿಡಿಯೋಸಲ್ಲಿ. ಇದು ಮೆಜಾರಿಟಿಯಲ್ಲಿ ರೇಟಿಂಗಲ್ಲಿ ಮೇಲೆ ಬರುತ್ತೆ, ಅದಕ್ಕೆ ನಾನು ಪರ್ಸ್ನಲಿ ಯೂಸ್ ಮಾಡೋದು. ನನಗೆ ಫ್ರೇಗ್ನೆನ್ಸ್ ಇಷ್ಟ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ 3rd ಪರ್ಫ್ಯೂಮ್ ಇರಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಈಗ ನಿಮ್ಮ ಸ್ಕಿನ್ ಅಂತ ಹೇಳುವಾಗ ನಾನೊಂದು ವಿಷಯ ಹೇಳ್ತೀನಿ. ನಾವು ತುಂಬ ಜನ ಏನು ಮಾಡ್ತೀವಿ, ಸಲೂನ್ಗೆ ಹೋಗ್ತೀವಿ, ಈ ಥರ ಹೇರ್ ಕಟ್ಟು, ಆ ಥರ ಹೇರ್ ಕಟ್ಟು ಇದು ಮಾಡ್ತೀವಿ. ಬಟ್ ಅಲ್ಲಿ ಅವರು ಫೇಶಿಯಲ್ ಅಂತ ಹೇಳೋ ತುಂಬ ಜನ ಒಪ್ಕೊಳ್ಳಲ್ಲ ಫೇಶಿಯಲ್ ಮಾಡೋದು. ಸ್ನೇಹಿತರೆ, ನಾನು ಒಪ್ಕೊಳ್ಳಲ್ಲ, ಫೇಶಿಯಲ್ ಮಾಡೋದು ಬೇಡ. ಬಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ನೀವು ಯಾವುದು ಮನೆಯಲ್ಲೇ ಇಟ್ಕೊಂಡು ಮಾಡ್ಬೋದು, ಯಾವುದೇ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಕಾಣುತ್ತೆ. ಫಸ್ಟ್ ಥಿಂಗು ಫೇಸ್ ವಾಶ್ ಯೂಸ್ ಮಾಡೋದು. ಫೇಸ್ ವಾಶ್ ಯಾವಾಗ ಯೂಸ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಯಾಕೆ ಯೂಸ್ ಮಾಡೋದು, ಯಾವ ಥರದ್ದು ಯೂಸ್ ಮಾಡೋದು ನಿಮ್ಗೆ ಗೊತ್ತಿರಬೇಕು ಫಸ್ಟು. ಸೆಕೆಂಡ್ ಥಿಂಗ್, ನಿಮ್ಮ ಸ್ಕಿನ್ ಅಂತ ಹೇಳುವಾಗ ಒಂದು ಮಾಯ್ಶ್ಚರೈಸರ್ ಸ್ನೇಹಿತರೆ. ನೀವು ನಿಮ್ಮ ಸ್ಕಿನ್ ಎಷ್ಟು ಮಾಯ್ಶ್ಚರೈಸ್ ಮಾಡ್ತೀರಲ್ಲ ಅಷ್ಟು ಸ್ಮೂತ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ತಪ್ಪಿ ನಿಮ್ಮದು ಕೈ ಯಾರಿಗೋ ಟಚ್ ಆಯಿತು ಅಂತ ಅಂದ್ಕೊಳ್ಳಿ, ಆಗ
ಆ ಫೀಲಿಂಗೇ ಬೇರೆ. ನೀವು ಹೋಗಿ ಮುಟ್ಟೋ ಬಗ್ಗೆ ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ಎರಡನೇದು, ಮಾಯ್ಶ್ಚರೈಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಅದರಲ್ಲೂ ಫ್ರೇಗ್ನೆನ್ಸ್ ಇರುತ್ತೆ. ಅಗೇನ್ ದಟ್ ವಿಲ್ ಹೆಲ್ಪ್ ಬೇಸ್ಡ್ ಆನ್ ಯುವರ್ ಸ್ಕಿನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ, ನೀವು ಹೊರಗಡೆ ಹೋಗಬೇಕು ಅಂತ ಹೇಳುವಾಗ ಒಂದು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ದಿಸ್ ವಿಲ್ ಹೆಲ್ಪ್ ಯು. ಯಾಕೆ? ಟ್ಯಾನ್ ಆಗೋದ್ರಿಂದ ನಿಲ್ಲತ್ತೆ, ಅರ್ಥ ಆಯ್ತಾ? ಸ್ಕಿನ್ ಅಂತ ಹೇಳುವಾಗ ಇದನ್ನ ನೀವು ಮಾಡಲೇಬೇಕು. ಫೈನಲಿ ಸ್ನೇಹಿತರೆ, ಫ್ಯಾಷನ್ ಅಂತ ಹೇಳುವಾಗ ನೀವು ಹೇಗೆ ಕಾಣ್ತೀರಾ ಅದ್ರ ಮೇಲೆ ಮಾತ್ರ ಇಲ್ಲ, ನೀವು ಹೇಗೆ ಮಾತಾಡ್ತೀರಾ ಅದ್ರ ಮೇಲೇನು ತುಂಬ ಮ್ಯಾಟರ್ ಆಗುತ್ತೆ. ಈಗ ಮಾತಾಡುವಾಗ ಹೇಳುವಾಗ ನಿಮಗೆ ಗೊತ್ತಿರಬೇಕು ಯಾವ ಸಿಚುವೇಶನಲ್ಲಿ ಹೇಗೆ ಕಮ್ಯುನಿಕೇಟ್ ಮಾಡೋದು. ಈಗ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸಹ ಪ್ರೀ ರಿಕ್ವೆಸ್ಟ್ ಇದೆ, ಈಗಿರಬೇಕು ಅಂತ. ಸ್ನೇಹಿತರೆ, ನೀವು ಹೇಳ್ಬೋದು, ಅಯ್ಯೋ ಮಾತಾಡೋಕ್ಕೆ ಸಹ ಇಷ್ಟು ಯೋಚನೆ ಮಾಡಬೇಕಾ? ಬಟ್ ನಾನು ಹೇಳ್ತೀನಿ, ನೀವು ಈ ಫ್ಯೂ ಥಿಂಗ್ಸ್ನ ಆ್ಯಡ್ ಮಾಡ್ಕೊಳ್ತೀರಲ್ಲ, ಆಗ ಲೈಫೇ ಚೇಂಜ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈಗ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಈಗ ನೀವು ಒಂದು ಫಾರ್ಮಲ್ ಮೀಟಿಂಗಲ್ಲಿ ಇದ್ದೀರಾ, ಅಲ್ಲಿ ನೀವು ಹೂ ಅಂತ ಮಾಡ್ರೆ ನಡೆಯುತ್ತಾ? ಅರ್ಥ ಆಯ್ತಾ? ಫಾರ್ಮಲಿ ಮಾತಾಡಬೇಕು. ಒಂದು IT ಮೀಟಿಂಗಲ್ಲಿ ಇದ್ದೀರಾ, ಸೊ ನೀವು ಆ ಟೆಕ್ನಿಕಲಿ ವರ್ಡ್ಸ್ ಯೂಸ್ ಮಾಡಿದಾಗ ಅವ್ರು ಇಂಪ್ರೆಸ್ ಆಗ್ತಾರೆ. ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ? ಅದೇ ಥರ ನೀವೊಂದು ಮಕ್ಕಳ ಜೊತೆ ಇದ್ದೀರಾ ಅಂತ ಅನ್ಕೊಳ್ಳಿ, ಅವರ ಟೈಪ್ ನೀವು ಮಾತಾಡಿದಾಗ ಅಲ್ಲಿನೂ ನೀವು ಸ್ಟ್ಯಾಂಡ್ ಔಟ್ ಆಗ್ತೀರ, ಅಂದ್ರೆ ಅವರಿಗೆ ಖುಷಿ ಆಗುತ್ತೆ. ಸೇಮ್ ನೀವು ಒಂದು ಹುಡುಗಿ ಜೊತೆ ಇದ್ದೀರಾ ಅಂತ ಅನ್ಕೊಳ್ಳಿ, ಅವರು ಇಷ್ಟ ಏನು ಆ ಥರ ನೀವು ಮಾತಾಡ್ತೀರಾ ಅಂತ ಅವರಿಗೆ ಕಂಫರ್ಟೇಬಲ್ ಫೀಲ್ ಆಗ್ತದೆ. ದೇ ವಿಲ್ ಬಿ ಓಕೆ ವಿತ್ ಯು, ಅರ್ಥ ಆಯ್ತಾ? ದ್ಯಾಟ್ ಆಲ್ಸೋ ಕಮ್ಸ್. ಕಮ್ಯುನಿಕೇಶನ್ ಈಸ್ ಲೈಕ್, ಈಗ ನೀವು ಹೀಗೆ ಕಾಣ್ತಾ ಇದ್ದೀರಾ, ಬಟ್ ನೀವು ಮಾತಾಡುವಾಗ ಪುಸ್ತಕ ಹಾಕ್ಬಿಟ್ರೆ ಹೋಯ್ತು, ಸರಿ ತಾನೇ? ನಾನು ಹೇಳೋದು ವ್ಯಾಲಿಡ್ ತಾನೆ? ಸೊ ಇದನ್ನ ಮಾಡ್ಕೊಳ್ಳಿ. ಆ್ಯಂಡ್ ಕಮ್ಯುನಿಕೇಷನ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಹೋಪ್ಫುಲಿ ಈ 5 ವಿಷಯ ನಿಮ್ಗೆ ಅರ್ಥ ಆಗಿದೆ. ಇದು ನನ್ನ ಲೈಫ್ ಚೇಂಜ್ ಮಾಡಿದೆ, ನೀವು ಮಾಡಿದ್ರೆ ನಿಮ್ಮದು ಚೇಂಜ್ ಮಾಡುತ್ತೆ ವಿತ್ ದ ಪೀರಿಯಡ್ ಆಫ್ ಟೈಮ್. ಓಕೆನಾ? ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಥ್ಯಾಂಕ್ ಯು.